ರಾಜ್ ನ್ಯೂಸ್ಗೆ ಸ್ವಾಗತ. ನಾನು ರೋಶ್ನಿ. ಬ್ಯಾನರ್ ವಿಚಾರಕ್ಕೆ ಬಳ್ಳಾರಿಯಲ್ಲಿ ಗಾಲಿ ವರ್ಸಸ್ ನಾರಾ ಈ ವಿಚಾರ ಸಮರ ಸಾರ್ತಾ ಇದೆ. ಇಂದು ಬಳ್ಳಾರಿಗೆ ಆಗಮಿಸಲಿದ್ದಾರೆ ಬಿಜೆಪಿ ನಾಯಕರು. ಮತ್ತಷ್ಟು ಗಲಾಟೆ ಮತ್ತಷ್ಟು ಗೊಂದಲ ಏನಾದ್ರೂ ಆಗುತ್ತಾ? ಇವತ್ತು ಎಲ್ಲಾ ವಿಚಾರವನ್ನ ಗಮನಿಸಲಿಕ್ಕೆ ಅಥವಾ ಏನೆಲ್ಲ ಆಗ್ತಾ ಇದೆ ಅಂತ ಹೇಳಿ ವಿಚಾರಿಸಲಿಕ್ಕೆ ಬಿಜೆಪಿ ನಾಯಕರು ಇವತ್ತು ಬಳ್ಳಾರಿಗೆ ಹೋಗ್ತಿದ್ದಾರೆ. ಬ್ಯಾನರ್ ವಿಚಾರಕ್ಕೆ ಬಳ್ಳಾರಿಯಲ್ಲಿ ಗಾಲಿ ವರ್ಸಸ್ ನಾರಾ ಸಮರ ಜೋರಾಗ್ತಾ ಇದೆ. ಗಾಲಿ ಜನಾರ್ದನ್ ರೆಡ್ಡಿ ವರ್ಸಸ್ ನಾರಾ ಭರತ್ ರೆಡ್ಡಿ ಇಂದು ಬಳ್ಳಾರಿಗೆ ಆಗಮಿಸಲಿದ್ದಾರೆ ಬಿಜೆಪಿ ನಾಯಕರು. ಒಬ್ಬರ ನಂತರ ಒಬ್ಬರು ರೆಡ್ಡಿಗೆ ಭೇಟಿ ಮಾಡಲಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್, ಚಲವಾದಿ ನಾರಾಯಣ ಸ್ವಾಮಿ ಸೇರಿ ಕೇಂದ್ರ ಸಚಿವ ವಿ ಸೋಮಣ್ಣ ಸೇರಿ ಹಲವು ನಾಯಕರು ಇವತ್ತು ಭೇಟಿ ಕೊಡಲಿದ್ದಾರೆ. ಬ್ಯಾನರ್ ವಿಚಾರಕ್ಕೆ ಬಳ್ಳಾರಿಯಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ವರ್ಸಸ್ ನಾರಾ ಭರತ್ ರೆಡ್ಡಿ ಸಮರ ಸಾರ್ತಾ ಇದ್ದಾರೆ. ಸಮರ ಜಾಸ್ತಿ ಆಗ್ತಾ ಇದೆ, ಗದ್ದಲ ಜಾಸ್ತಿ ಆಗ್ತಾ ಇದೆ. ಇಂದು ಬಳ್ಳಾರಿಗೆ ಬಿಜೆಪಿ ನಾಯಕರು ಭೇಟಿ ಕೊಡಲಿದ್ದಾರೆ. ಭೇಟಿ ಕೊಟ್ಟು ಈಗಾಗಲೇ ಒಂದು ಬಾರಿ ಬಿವೈ ವಿಜಯೇಂದ್ರ ಹಾಗೂ ಶ್ರೀರಾಮುಲು ಎಲ್ಲರೂ ಕೂಡ ಜನಾರ್ದನ್ ರೆಡ್ಡಿ ಅವರ ಮನೆಗೆ ಭೇಟಿ ಕೊಟ್ಟು ಒಂದಷ್ಟು ಸಮಾಧಾನ ಹೇಳಿ ಏನಾಯ್ತು ಅಂತ ಹೇಳಿ ವಿಚಾರಿಸಿ ಬಂದಿದ್ರು. ಅಂದ್ರೆ ಗುರುವಾರ ಸಂಜೆ ಯಾವಾಗ ಈ ಒಂದು ಘಟನೆ ನಡೀತು, ತದನಂತರ ಶುಕ್ರವಾರ ಅವ್ರ ಮನೆಗೆ ಹೋಗಿ ಎಲ್ಲವೂ ವಿಚಾರಿಸ್ಕೊಂಡು ಬಂದಿದ್ರು. ಇದೀಗ ಇವತ್ತು ಮತ್ತೊಮ್ಮೆ ಬಿವೈ ವಿಜಯೇಂದ್ರ, ಆರ್ ಅಶೋಕ್ ಹಾಗೂ ವಿಶೇಷವಾಗಿ ಕೇಂದ್ರ ಸಚಿವರಾಗಿರುವಂತಹ ವಿ ಸೋಮಣ್ಣ ಸೇರಿ ಹಲವು ಬಿಜೆಪಿ ನಾಯಕರು ಇವತ್ತು ಭೇಟಿ ಕೊಡಲಿದ್ದಾರೆ. ಭೇಟಿ ಕೊಟ್ಟು ಮತ್ತಷ್ಟು ವಿಚಾರಣೆ ಅಥವಾ ಮತ್ತಷ್ಟು ವಿಚಾರಗಳ ಕುರಿತು ಇವತ್ತು ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಬಳ್ಳಾರಿಯಲ್ಲಿ ಬ್ಯಾನರ್ ಗದ್ದಲ ಏನ್ ಶುರುವಾಗಿತ್ತು, ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಲಿದ್ದಾರೆ ಬಿಜೆಪಿ ಅವರ ಟೀಮ್. ಸ್ಥಳ ಪರಿಶೀಲನೆ ಬಳಿಕ ರೆಡ್ಡಿ ರಾಮುಲು ನಿವಾಸಕ್ಕೆ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು ಅಲ್ಲೂ ಕೂಡ ಮಾತುಕತೆ ನಡೆಸ್ತಾರೆ. ಬಳಿಕ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಲಿದ್ದಾರೆ ಬಿಜೆಪಿ ನಾಯಕರು. ಪ್ರತ್ಯೇಕವಾಗಿ ಸುದ್ದಿಗೋಷ್ಠಿ ನಡೆಸುತ್ತಾರೆ ಬಿಜೆಪಿ ನಾಯಕರು. ಈ ಕುರಿತು ಮೊದಲನೇದಾಗಿ ಇವತ್ತು ಜನಾರ್ದನ್ ರೆಡ್ಡಿ ಅವರ ಮನೆಗೆ, ತದನಂತರ ಗಾಯಾಳುಗಳ ಮನೆಗೆ ಹಾಗೂ ವಾಲ್ಮೀಕಿ ಸಮುದಾಯದ ನಾಯಕರ ಸುದ್ದಿಗೋಷ್ಠಿ ಕೂಡ ಇವತ್ತು ನಡೆಯುತ್ತೆ. ಬಳಿಕ ಅಶೋಕ್, ನಾರಾಯಣ ಸ್ವಾಮಿ ಜಂಟಿ ಸುದ್ದಿಗೋಷ್ಠಿ ಮಾಡ್ತಾರೆ. ಘಟನಾ ಸ್ಥಳಕ್ಕೆ ಇವತ್ತು ಭೇಟಿ ನೀಡಿ ಪರಿಶೀಲನೆ ಮಾಡ್ತಾರೆ ಬಿಜೆಪಿ ಅವರ ತಂಡ. ಬಿಜೆಪಿ ನಾಯಕರು ಇವತ್ತು ಬಿವೈ ವಿಜಯೇಂದ್ರ, ಆರ್ ಅಶೋಕ್, ಚಲವಾದಿ ಎಲ್ಲರೂ ಕೂಡ ಭೇಟಿ ಕೊಡ್ತಾರೆ, ಸ್ಥಳ ಪರಿಶೀಲನೆ ಮಾಡ್ತಾರೆ. ತದನಂತರ ಶ್ರೀರಾಮುಲು ಅವರ ನಿವಾಸಕ್ಕೂ ಕೂಡ ಭೇಟಿ ಕೊಡ್ತಾರೆ. ಮೊದಲನೇದಾಗಿ ಜನಾರ್ದನ್ ರೆಡ್ಡಿ ಅವರ ಮನೆಗೆ, ತದನಂತರ ಶ್ರೀರಾಮುಲು ಅವರ ಮನೆಗೆ ಭೇಟಿ ಕೊಟ್ಟು ಅವ್ರಿಗೂ ಕೂಡ ಸಮಾಧಾನ ಹೇಳಿ, ತದನಂತರ ಇಲ್ಲಿ ಗಾಯಾಳುಗಳೇನಿದ್ದಾರೋ ಅವ್ರಿಗೂ ಕೂಡ ವಿಚಾರಿಸಲಿಕ್ಕೆ ಇವತ್ತು ಬಿಜೆಪಿ ನಾಯಕರು ಹೋಗ್ತಾ ಇರುವಂತದ್ದು. ಈಗಾಗಲೇ ಈ ಒಂದು ಬಳ್ಳಾರಿ ಬ್ಯಾನರ್ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಪಿ ಕೂಡ ಸಸ್ಪೆಂಡ್ ಆಗಿದ್ದಾರೆ. ಅದೊಂದು ಕಡೆ ಆದ್ರೆ ಮತ್ತೊಂದು ಕಡೆ ಈ ವಿಚಾರದಲ್ಲೂ ಕೂಡ ರಾಜಕೀಯ ಶುರುವಾಗಿದೆ. ಇದರಲ್ಲೂ ಕೂಡ ಆರಂಭ ಆಗಿದೆ ರಾಜಕೀಯದಿಂದ. ಬಿಜೆಪಿ ಕಾರ್ಯಕರ್ತರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಶುರುವಾಗಿರುವಂತಹ ಗಲಾಟೆ, ಸಣ್ಣ ವಿಚಾರಕ್ಕೆ ಆರಂಭ ಆಗಿದ್ದಂತಹ ಗಲಾಟೆ, ಒಬ್ಬರ ಪ್ರಾಣ ಹೋಯಿತು. ಇದೀಗ ಈ ಒಂದು ಗದ್ದಲ, ಈ ಒಂದು ಗಲಾಟೆ ಇನ್ನು ಮುಂದುವರಿತಾನೆ ಇದೆ. ಒಂದು ಕಡೆ ಹಲವು ನಾಯಕರು ಬಳ್ಳಾರಿಗೆ ಭೇಟಿ ಕೊಡ್ತಿದ್ದಾರೆ. ಶಾಂತಿಯುತವಾಗಿ ಇದ್ದಂತಹ ಬಳ್ಳಾರಿ ಈಗ ಬೂದಿ ಮುಚ್ಚಿರುವಂತಹ ಕೆಂಡದ ರೀತಿ ಆಗೋಗಿದೆ.